ಏನಂತ ನೋಡೋದು ಮರಯ್ಯ. ನನ್ನ ಗ್ರಹಚಾರನೇ ಸರಿ ಇಲ್ಲ. ಆ ದೇವ್ರು ಬರೀದೆ ಹೋಗಕ್ಕೆ ಏನಂತ ಬರ್ದನ ಮರಯ್ಯ. ಅದು ಕೂತ್ಕೋತೇನೆ ತಡಿ. ಹುಡುಗರ ನೀವು ಕೂತ್ಕೊಳ್ರ. ಅಪ್ಪ, ಟೆನ್ಷನ್ ಮಾಡ್ಕೋಬೇಡಿ. ಅಷ್ಟು ಟೆನ್ಷನ್ ಮಾಡ್ಕೋಬೇಡಿ. ನೀವು ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಿ? ಹೌದು ರಘುವೀರ್ ಮಾವ, ನೀವೆಂತಕ್ಕಷ್ಟು ಟೆನ್ಷನ್ ಮಾಡ್ಕೊಳೋದು? ಯೋಚನೆ ಮಾಡಬೇಡಿ, ನಾವೆಲ್ಲ ಇದ್ದೀವಲ್ಲ, ಏನಾಗಲ್ಲ. ಯಾರಿದ್ದು ಏನು ಮಾಡೋಕ್ಕಾಗ್ತದ? ಟೆನ್ಷನ್ ಮಾಡ್ಕೊಂಡೆ ಏನು ಮಾಡಲಿ ಹೇಳು. ಇದೀಗ ಬೇರೆ ಯಾರ ಮುಖಾಂತರನಾರು ಗೊತ್ತಾಗಿ ಇದಾಗಿದ್ರೆ ನನ್ನಷ್ಟು ತಲೆ ಕೆಡಿಸ್ಕಿತಿರ್ಲ. ಇವ ಯಾವಾಗ ಇದ್ರಲ್ಲಿ ತಲೆ ಹಾಕಿನೋ ಏನೋ ತೊಂದರೆ ಕೊಡಕ್ಕಂತಾನೆ ಮಾಡ್ತಾ ಇದ್ದಾನೆ. ನಂಗ್ ಗ್ರಾಚಾರ ನೋಡು, ಮೊನ್ನೆ ಅದು ಇಲ್ಲಿಗೆ ಬಂದು ಹೋಗ್ಬೇಕ. ಏನಂತ ನೋಡೋದು ಮರಯ್ಯ. ಏನ್ ಬಹುಶಃ ಮೊದ್ಲಿಂದನೂ ಪ್ಲಾನ್ ಮಾಡೇನೆ ಏನ. ಹಾ, ಈಗ ನನಗೆಲ್ಲ ಗೊತ್ತಾಗ್ತದೆ ಕಣ. ಸುಮ್ಮನೆ ಇದೊಂದು ಮಗು ತೊಂದ್ರೆಗೆ ಸಿಕ್ಕ ಹಾಕಿತು ಅಂತ ಕಾಣ್ತದೆ. ಈ ಪ್ಲಾನ್ ಮಾಡೇ ಅದನ್ನ ನಮ್ಮನೆಗೆ ಕಳಿಸಿದ್ನೇನೋ ಮರಯ್ಯ, ನಮ್ಮನ್ ಸಿಕ್ಸ್ ಹಾಕ್ಬೇಕು ಅಂತ. ಇಲ್ಲ ಅಪ್ಪ, ಹಾಗೇನು ಆಗಿರಲ್ಲ. ನೀವು ಸುಮ್ಮನೆ ತುಂಬ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋತಿದ್ದೀರೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ನಾನೀಗ ಒಂದು ಕೆಲಸ ಮಾಡ್ತೀನಿ, ಅಂಕಲಿಗೆ ಫೋನ್ ಮಾಡ್ತೀನಿ. ಗೊತ್ತಾಗ್ತದಲ್ಲ ಆವಾಗ. ಅಲ್ಲಿಗೆ ಹೋಗಿರ್ಬೇಕಾ ಅಂತ ಅವಳು ಮೊನ್ನೆ ನಮ್ಮನೆಗೆ ಬಂದಾಗ ಹೇಳ್ತಿದ್ಲು, ಇನ್ನೊಂದು 2 ಸತಿ ಫೋನ್ ಮಾಡ್ತೀನಿ, ರಿಸೀವ್ ಮಾಡಲ ಅಂದ್ರೆ ನಾನೇ ಹೋಗ್ತೀನಿ, ನೋಡೋಣ ಮಾತಾಡಿಸ್ತಾರ ಇಲ್ಲ ನೋಡಬೇಕು ಅಂತಿದ್ಲು. ಬಹುಶಃ ಹಾಗೆ ಮಾಡ್ಯಾಳೇನ. ಅಂಕಲ್ಲಿಗೆ ಸಿಟ್ಟಿದ್ರು, ಆಂಟಿ ಪಾಪ ಮಗಳನ್ನ ನೋಡಿದೆ ಇಷ್ಟು ದಿವಸ ಆಗಿದೆ, ಸೇರಿಸ್ದೇ ಇರ್ತಾರ, ಹಂಗಾಗಿ ಅಲ್ಲೇ ಅದಾಳೇನ. ಫೋನ್ ಮಾಡ್ತೀನಿ, ಯಾವುದಕ್ಕೂ ಗೊತ್ತಾಗ್ತದಲ್ಲ. ನೀವು ಯೋಚನೆ ಮಾಡಬೇಡಿ ಅಪ್ಪ. ಹಂಗಾರೆ ಹಂಗೆ ಮಾಡು. ನೋಡೋಣ, ಹೋಗೊಂದು ಫೋನ್ ಮಾಡು. ನಂಬರ್ ನಿನ್ನ ಕೈಲಿ ಇಲ್ದಿದ್ರೆ ನನ್ನ ಮೊಬೈಲಲ್ಲಿ ಅದೇ ನೋಡು, ತಕೊಂಡು ಒಂಚೂರು ಫೋನ್ ಮಾಡು ನೋಡೋಣ. ದೇವ್ರು ನಡ್ಸ್ಕೊಟ್ಟು ಅಲ್ಲಿಗೆ ಹೋಗಿದ್ರೆ ಸಾಕಿತ್ತು ಮಾರತಿ. ನನ್ನ ಹತ್ರನೂ ಅದೇ ಅಪ್ಪ ನಂಬರು. ಅಲ್ಲ ರಮ್ಯಾ, ತಡಿ, ಒಂಚೂರು ತಡಿ ಹೇಳ್ತೀನಿ. ತಕ್ಷಣ ಏನು ಇದು ಮಾಡೋದು ಬೇಡ, ಫೋನ್ ಮಾಡಬೇಡ, ಸ್ವಲ್ಪ ಯೋಚನೆ ಮಾಡೋಣ ಏನು ಮಾಡಬೇಕು ಅಂತ, ಆಮೇಲೆ ಡಿಸೈಡ್ ಮಾಡೋಣ. ನೀ ಬಾಯಿಲಿ ಹೇಳ್ತೀನಿ. ಅಲ್ಲ, ಅಲ್ಲಿಗೆ ಹೋಗ್ಯದ ಇಲ್ಲ ಅನ್ನೋದೊಂದು ಗೊತ್ತಾತಿತ್ತಲ್ಲ ಅನಿಲ. ಅದು ಹಂಗಾಗಲ್ಲ ರಘುವೀರ್ ಮಾವ. ಅವಳು ಇಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮಗೆ ಗೊತ್ತಾಗಿದ್ದು ಹೆಂಗೋ 3ನೇವರಿಂದ. ನಾವೀಗ ಫೋನ್ ಮಾಡಿ ಕೇಳ್ದಕ್ಕೋ ಅವಳಿಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ಕೇಳಿದ್ರೆ? ಏನು ಹೇಳೋದು? ನಾವೇ ಹೋಗಿ ಸಿಕ್ಕಾಕೊಂಡಂಗೆ ಆತದೆ. ನೋಡೋಣ ಬೇರೆ ಯಾವ ಥರದಲ್ಲಾರು ಕಂಡುಹಿಡಿಯಕ್ಕೆ ಆತದನೋ ಅಂತ. ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಏನು ಆತಾದೆ ಅಂತಲೇ ಗೊತ್ತಾಗಲ್ಲಪ್ಪ. ಸೊ ಈಗ ಸದ್ಯಕ್ಕೆ ಫೋನ್ ಮಾಡೋದು ಬೇಡ ರಮ್ಯಾ, ತಡಿ. ಹೌದು ರಘುವೀರಣ್ಣ, ಅದು ಒಂದು ಹೌದು, ಬೇಡ ಫೋನ್ ಮಾಡೋದು ಬೇಡ ಈಗ. ಅಲ್ಲ, ಒಂದು ಕೆಲಸ ಅನಿಲ, ಆ ಜೀವನ್ ನಿಂಗೆ ಗೊತ್ತಲ್ಲ, ಅವನ ಹತ್ರನೇ ಕೇಳಿದ್ರೆ? ಥೋ ಪಾಪಣ್ಣಣ್ಣ, ನೀವೊಬ್ರು ಒಳಿಗೆಲ್ಲ ಮಗಳ ಗಂಡ ಅಲ್ಲನ್ರಿ. ಅವನ ಹತ್ರ ಕೇಳಿದ್ರು ನಿಮ್ಗೆ ಹೆಂಗೆ ಗೊತ್ತು ಅಂತ ಕೇಳ್ತಾನಮ್ಮ, ಕೇಳ್ದೆ ಬಿಡ್ತಾನ? ಇಷ್ಟು ಸಿಕ್ಕಿದ್ರು ಸಾಕು ಅಂತ ಕಾಯ್ತಿರ್ತಾನೇನ? ಬೇಡ ಬೇಡ, ಅವನ ಹತ್ರ ಕೇಳೋದು ಬೇಡ. ಆದರೆ ನೀವು ಆವತ್ತಲ್ಲಿ ಪೇಟೆಯಲ್ಲಿ ಇದ್ವಲ್ಲ, ಅವಾಗ ಅವ್ನು ಸಾಯಂಕಾಲ ಸುರಿಗಲ್ಲಿ ಹೋದ ಅಲ್ಲನ್ರಿ? ಹಾಂ, ಹೌದಾ? ಹೌದು, ನಂಗೆ ಜ್ಞಾನ ಆತ. ನಾನು ನೀನು ಮೊನ್ನೆ ಇದಕ್ಕೆ ಹೋಗಿದ್ವಲ್ಲ, ಅವಾಗ ಬಸ್ ಸ್ಟ್ಯಾಂಡ್ ಹೋಟ್ಲ್ ಹತ್ರ ಅಲ್ಲನ, ಎಂಥದ್ನ ಪಾರ್ಸಲ್ ಕೊಡ್ಸ್ಕೊಂಡು ಹೋತಿದ್ನಲ್ಲ. ಎಷ್ಟು ದಿವ್ಸಕ್ಕೆ ಮುಂಚೆ ಒಂಚೂರು ಜ್ಞಾನ ಮಾಡ್ಕೇಳಿ ನೋಡೋಣ ಹುಡುಗರ. ಹಿಂಗ ಆಗ್ಬೇಕಾರೆ ಮುಂಚೆನಾ ಅಲ್ಲ ಆಮೇಲ ಅಂತ? ಮೊನ್ನೆ ರಘುವೀರಣ್ಣ, 2 ತಡೀರಿ, ಅಲ್ಲಿಗೆ ಹೋಗಿ ಬಂದ ಮೇಲೆ ಒಂದು ದಿವ್ಸ ಗೊಬ್ಬರ ಹಾಕಿದ್ದು, ಒಂದು ದಿವಸ ಅಂಗಡಿಗೆ ಹೋಗಿದ್ದು, 3 ದಿನಕ್ಕೆ ಮುಂಚೆ
ಮೂರನೇ ದಿನದಲ್ಲೇ ಹಾಂ ಹೌದು, ನಾವಿಬ್ರು ಗೊಬ್ಬರ ಅದೇನು ನೋಡಕ್ಕಂತಾನೆ ಹೋದರ 3-4 ದಿನ ಅಂದ್ಬೇಡಿ. ನಂಗೊಂದು ಡೌಟ್ ಅಂದರೆ ರಘುವೀರ್ ಮಾವ, ಎಲ್ಲ ಬರೀ ಸುಳ್ಳೆಯ ಕಡಿಕೆ ನಮ್ಮನ್ನು ಹೆದರ್ಸಕ್ಕೆ ಅಂತ ಹೆಂಗಾರು ನಮ್ಮ ಕಿವಿಗೆ ಮುಟ್ಟಬೇಕು ಅಂತಾನೆ ಗುಂಡಪ್ಪ ಮಾವನ ಹತ್ರ ಹೇಳ್ಯಾರೇನ. ಮತ್ತಿಲ್ಲಿರೋ ಅಷ್ಟು ಸಲೀಸ ಈಗ ಗುಂಡಪ್ಪ ಮಾವನ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಷ್ಟಕ್ಕಷ್ಟೇ ಆದರೂ ನಮ್ಮಿಬ್ರ ಹತ್ರ ಕ್ಲೋಸೇ ಇದ್ರು. ಅವ್ರಿಗೆ ಹೇಳಿದ್ರೆ ನಮಗೆ ಬರ್ತದೆ ವಿಷಯ ಅಂತ ಗೊತ್ತು, ಅದಕ್ಕೆ ಹೇಳ್ಯಾರೇನ. ಏನಾರಾಗ್ಲಿ ದೇವ್ರ ಮೇಲೆ ಬಾರ, ನಮ್ಮಷ್ಟಕ್ಕೆ ನಾವು ಇದ್ಬಿಡೋಣ. ರಘುವೀರ್ ಮಾವ ನೀವಂತೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಮ್ಮ ಕಡೆಯಿಂದ ಏನು ತಪ್ಪಾಗ್ಲ ಅಂದರೆ ದೇವ್ರು ನಮ್ಮನ್ನು ಕಾಪಾಡೇ ಕಾಪಾಡ್ತಾನೆ, ಅಷ್ಟೊಂದು ತಿಳ್ಕೊಂಡು ಸುಮ್ಮನೆ ಇದ್ಬಿಡೋಣ. ಏನು ಕಾಪಾಡ್ತಾನ ಮರಯ್ಯ, ಏನು ಕಾಪಾಡ್ತಾನ? ಯಾರಿಗೊಂದು ಗೋಳು ಎಂಥದೇ ಆದರೂ ಅಲ್ಲಿ ಹೋಗಿ ತಲೆ ಹಾಕಿ ಸರಿ ಮಾಡಕ್ಕೆ ನೋಡ್ತೀನಿ. ದೇವ್ರು ನಂಗೆ ನೋಡು, ದಿನ ಬೆಳಗಾದ್ರೂ ಒಂದಲ್ಲ ಒಂದು ಈ ಥರದ್ದು ಬತ್ತ ದೇವ್ರು ಇದ್ದಿದ್ದೇ ಹೌದಾ ಸುಳ್ಳು ಅನ್ನಂಗಾಗ್ಯದ. ದೇವ್ರಿಗೆ ಕೈ ಮುಗಿಯೋದೇ ಬೇಡ ಅಂತ ಕಾಣ್ತದೆ. ಇವನ ಕೈವಾಡ ಇದ್ರಲ್ಲಿ ಇಲ್ಲ ಅಂತ ಆಗಿದ್ರೆ ನಾನು ಅಷ್ಟು ತಲೆ ಕೆಡ್ಸ್ಕಿತಿರ್ಲ. ಶೇಖರ ಗೊತ್ತಲ್ಲ ನಿಂಗ ಅವ ಹೆಂಗಿದ್ದವ ಅಂತ. ಇವ ಜೊತೆಗೆ ಸೇರ್ಕೊಂಡ್ರೆ ಗಾಳಿ ಬೆಂಕಿ ಒಂದಾದಂಗೆ ಆಗ್ತದೆ. ಏನು ಮಾಡೋಕ್ಕೂ ಹೇಸಲ್ಲ. ಇದ್ರ ಮಧ್ಯೆ ಆ ಮಗುಂದು ಸಿಕ್ಕಾಕಿತ. ಆ ಹುಡುಗ ಹೆಂಗೆ ನಿಂಗೆ ಗೊತ್ತಾ ಮೊದ್ಲಿಂದನೂ ಅನಿಲ? ಗೊತ್ತು ಅಪ್ಪ, ಅವ್ರು ನಿಮಗೂ ಗೊತ್ತು. ನಮ್ಮ ಮನೆಗೆಲ್ಲ ಬಂದಾರೆ. ಇದ್ರ ಟೈಮಲ್ಲೆಲ್ಲ ಅವರೇ ಮುನ್ನಿತ್ತು ಎಲ್ಲ ಮಾಡಿದ್ದು. ಹೋಗಲಿ ಬಿಡಿ. ಅನಿಲ್ಗೆ ಅವ ಮೊದಲಿಂದ ಕ್ಲೋಸೇ ಇದ್ದಿದ್ದು, ನಂಗಷ್ಟೇನು ಪರಿಚಯ ಇಲ್ಲ. ಈಗೀಗ ಅವ ಮಾತಾಡೋದೇ ಬಿಟ್ಟಿದ್ದ. ಮೊನ್ನೆ ಅದೇ ಅಲ್ಲಿ ಸಿಕ್ಕಿದಾಗ್ಲೂ ಅವೇನು ಮಾತಾಡ್ಲ. ನೋಡಿದ್ರು ನೋಡ್ದಿದ್ದಂಗೆ ಹೋದ. ಅವನ ಮನ್ಸಲ್ಲಿ ಏನು ನಮಗೆ ಗೊತ್ತಾಗ್ಲ ಅಂತ ಮಾಡ್ಕೊಂಡೇನ, ನಮಗೆ ಗೊತ್ತಾಗಿತ್ತು. ನಾವು ಮತ್ತೇನು ಮಾತಾಡ್ಸಕ್ಕೆ ಹೋಗ್ಲ. ಹುಡುಗ ಸಾಧಾರಣ ಒಳ್ಳೆ ಹುಡುಗನೇಯ ಅಲ್ಲನ ಅನಿಲ. ನೀವೆಲ್ಲ ಒಟ್ಟಿಗೆ ಕ್ರಿಕೆಟ್ ಎಲ್ಲ ಆಡಕ್ಕೆ ಹೋತಿದ್ರಲ್ಲ ಮರಯ್ಯ. ಇವು ಅವಾಗೆಲ್ಲ ಒಟ್ಟಿಗೆ ಹೋತಿದ್ದು. ಈ ಕಾರ್ತಿಕನಿಂದನೇ ಅವನ ಪರಿಚಯ ಆಗಿದ್ದು ನನಗೆ. ಹೆಂಗೆ ಹೇಳದ್ ಮರ್ರ, ಯಾವ ಹುತ್ತಲ್ಲಿ ಯಾವ ಹಾವಿರ್ತದೆ ಅಂತ. ಕಾರ್ತಿಕ್ನು ಒಳ್ಳೆವ ಅಂತಾನೆ ಮಾಡ್ಕೊಂಡಿದ್ದು ನಾವು ಅವಾಗ. ನೀವು ಒಂದು ಕೆಲಸ ಮಾಡ್ತೀಯನಿಲ್ಲ, ಸುಮ್ಮನೆ ಒಂದು ಮಾತಾಡ್ದಂಗೆ ಮಾಡೋದು. ಇದನ್ನೇ ಅಂತ ಹೇಳೋದು ಬೇಡ. ಹೆಂಗಿದ್ಯಾ ಏನು ಎತ್ತ ಅಂತ ಕೇಳಿದ್ರೆ ಬೇಡ ರಘುವೀರ್ ಮಾವ, ಇಲ್ಲದೆ ಹೋದ ರಿಸ್ಕ್ ನಮ್ಮ ತಲೆ ಮೇಲೆ ನಾವೇ ಹೇಳ್ಕೊಂಡಂಗೆ ಆಗ್ತದೆ. ಇಷ್ಟು ದಿವಸ ಫೋನ್ ಮಾಡದೆ ಇದ್ದವ ಇವತ್ತು ಯಾಕೆ ಮಾಡ್ದೆ ಅಂಥೇಳಿ ಡೌಟ್ ಬರಲ್ಲ ಅವನಿಗೆ. ಬರ್ತದಪ್ಪ, ಅದು ಅವ್ರು ಏನಾದ್ರು ಉದ್ದೇಶಪೂರ್ವಕವಾಗಿ ಮಾಡಿದ್ರಂತೂ ಖಂಡಿತ ಬರ್ತದೆ. ಈಗ ಎಂತ ಮಾಡಿದ್ರ ಹಂಗಾರೆ? ಅಲ್ಲ, ಈ ಮಗು ಇಷ್ಟು ನಿಶ್ಚಯಿಸ್ತದೆ ಅಂತ ನಾ ಕಾಣ್ಲ ಮರಯ್ಯ. ಮೊನ್ನೆ ಬಂದು ಆ ಥರ ನಾಟಕ ಮಾಡಿ ಅವ್ರನ್ನ ಬರೋಕ್ಕೆ ಹೇಳಿ ನಮಗೂ ಸುಳುನೇ ಸಿಕ್ಕಲ. ನನಗೆ ಸ್ವಲ್ಪ ಡೌಟ್ ಬಂದಿತ್ತು. ರಮ್ಮಿಗೆ ಹೇಳ್ತಾ ಇದ್ದೆ ಬೇಡ ನಂಬಬೇಡ, ಅದನ್ನ ನಂಬಬೇಡ ಅಂತ. ಆವಾಗಲೇ ಏನೋ ಮಾಡಕ್ಕಂತ ಮಾಡಿದ್ರೆ ಏನೋ, ಈಗ ಈ ಥರ ಮಾಡ್ತಾ ಇದ್ದಾರೆ. ಏನು ಮಾಡೋದನಿಲ್ಲ, ಈಗ ಸುಮ್ಮನೆ ಇದ್ದು ಬಿಡೋದಂತೀಯ? ಬೇಡ ಬೇಡ ಪಾಪಣ್ಣ, ಅವ್ರು ಯಾಕೋ ಈಗ ಬತ್ತ ಒಂಥರ ಮಾಡ್ತಾರೆ ಮಾರಯ್ಯ. ಅವರು ಕಡೆಗೆ ಇವ್ರ ಜೊತೆನೆ ಸೇರ್ಕೊಂಡಾರೆ ಏನೋ, ಹೆಂಗೆ ಹೇಳೋದು? ಇಲ್ಲ ರಘುವೀರ್ ಮಾವ, ಇಲ್ಲ. ಗುಂಡಪ್ಪಣ್ಣ ಒಂದೊಂದು ಸರಿ ಸಿಟ್ಟು ಮಾಡಿಕೊಂಡು ಮಾತಾಡದೇ ಇರ್ಬೋದು, ಎಂತ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಮ್ಮ ವಿರುದ್ಧ ಪಿತೂರಿ ಮಾಡಕ್ಕೆ ಅವ್ರು ಖಂಡಿತ ಸೇರ್ಕೊಳ್ಳಲ್ಲ. ಈಗ ಆ ಶೇಖರಣ ಒಂದು ಕೆಲಸ ಆಗಿದೆ, ಊರು ಮನೇಲಿ ಯಾರೂ ಮಾತಾಡಲ್ಲ. ಮಗನು ಸ್ವಲ್ಪ ಬಿಗಿ ಮಾಡ್ತಾ ಇದ್ದಾನೆ ಮನೇಲಿ, ಮೊದ್ಲಿನ ಥರ ಎಲ್ಲ ಏನು ಮಾಡಕ್ಕೆ ಬಿಡಲ್ಲ. ಈಗ ಮನುಷ್ಯರಂದ್ಮೇಲೆ ಒಬ್ರು ಮಾತಾಡಕ್ಕೆ ಜನ ಬೇಕಲ್ಲ, ಪೇಟೆಗೂ ಬರಲ್ಲ. ಹಂಗಾಗಿ ಬಹುಶಃ ಗೆದ್ದ ಕಡೆ ಬತ್ತಿರ್ತಾರಲ್ಲ, ಅವಾಗೆಲ್ಲ ಗುಂಡಪ್ಪ ಸಿಕ್ಕೇರೆ ಮಾತಾಡ್ತಾ ಹೇಳ್ಯಾರಷ್ಟೇ. ಇನ್ನು ಭಾಳ ಇದು ಮಾಡ್ಬೋದು ಅಂದರೆ ಚೋಟು ಮುಖಾಂತರ ಏನಾರು ತಿಳ್ಕೊಬೋದೇನೋ. ಹಂಗೆ ಎಲ್ಲದನ್ನೂ ಮಗನ ಹತ್ರ ಹೇಳಲ್ಲ ಆ ಮನುಷ್ಯ. ಚೋಟು ಗೊತ್ತಿದ್ದಿದ್ರೆ ಅವನು ಇದಕ್ಕಿಂತ ಮುಂಚೆ ನಮ್ಗೆ ಹೇಳಿರ್ತಿದ್ದ. ಅವನಿಗೆ ಗೊತ್ತಿಲ್ಲ. ಅಲ್ಲಿ ಇಷ್ಟೊತ್ತಿನ ಒಳಗೆ ಗೊತ್ತಿಲ್ಲದೆ ಇದ್ರು ಇನ್ನು ಮೇಲೆ ಸ್ವಲ್ಪ ಆ ಬಗ್ಗೆ ಗಮನ ಕೊಟ್ಟರೆ, ಫೋನಲ್ಲೇ ಗೀತಾಡೋದು ಎಂಥದಾದ್ರು ಒಂದು ಸಣ್ಣ ಸುಳು ಸಿಕ್ಕಿದ್ರು ಸಾಕಿತ್ತಲ್ಲ. ಅವಾಗ ಇವನೇ ಬಾಯಿ ಬಿಡಿಸ್ಬೋದು, ಎಂತ ಹೇಳ್ತಿದ್ರಿ ಅಂತ.
ಹಂಗೆ ಮಾಡ್ಬೋದನೋ ನೋಡ್ತೀನಿ. ಅಲ್ಲ ಇವ್ರಿದ್ರೊಳಗೆ ಪಾಪ ಸ್ವೀಟಿ ಕತೆ ಏನಾತೇನೋ. ಥೋ, ನೆನೆಸ್ಕೊಂಡ್ರೆ ಪಾಪ ಅನ್ನಿಸ್ತದೆ. ಎಷ್ಟು ಹೆಲ್ಪ್ ಮಾಡಿದ್ಲು ಒಂದು ಕಾಲದಲ್ಲಿ. ಯಾಕೆ ಹಿಂಗಿದು ಹುಚ್ಚಿ ಕೆಲಸ ಮಾಡಿದ್ಲೇನೋ. ಅಪ್ಪ ಅಮ್ಮಗೆ ಬೇಡ ಅನಿಸಿದ್ದು ಅವಳಿಗೂ ಬೇಡ ಅನ್ನಿಸ್ಬೇಕಿತ್ತು. ಹೋಗಿ ಮದುವೆ ಹಾಕ್ಕೊಂಡು ಈಗ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನಂಗಾತು. ಸುಮ್ಮನಿರು ರಮ್ಯಾ, ಅದನ್ನ ಮುಂದೆ ಹೆಜ್ಜಕ್ಕೆ ನಂಬಂಗಿಲ್ಲ. ಅಪ್ಪ ಅಮ್ಮ ಹಂಗಾತಲ್ಲ, ಮದುವೆಗಷ್ಟೊತ್ತಿಗೆ ನಿಂಗೊಂದು ಮಾತು ಹೇಳಿತ್ತಾ? ನಿನ್ನ ಹತ್ರ ಹೇಳ್ಬೋದಿತ್ತಲ್ಲ. ಇಲ್ಲ ಅಪ್ಪ, ಆವಾಗಲೇ ನಾನು ತುಂಬ ಟೆನ್ಷನಲ್ಲಿದ್ದಿದ್ದಲ್ಲ. ನನ್ನವೇ ಎಷ್ಟು ಪ್ರಾಬ್ಲಮ್ ಇದ್ದು ಹೇಳಿ. ಅವಾಗ ಒಂದು ಸ್ವಲ್ಪ ಟೈಮ್ ಫೋನ್ ಮಾಡೇಳೆ ಅವಳು, ನಾನೇ ರಿಸೀವ್ ಮಾಡಲ. ನೋಡಿ ನೋಡಿ ಆಮೇಲೆ ಫೋನ್ ಮಾಡೋದು ಬಿಟ್ಲು ಅವಳು. ಥೋ, ಆಗ ನಾ ಫೋನ್ ರಿಸೀವ್ ಮಾಡಿದರೆ ಅವಳ ಮದುವೆನೇ ಆತಿರ್ಲೇನೋ. ಅದೆಲ್ಲ ಆಗೋದು ಆತಲ್ಲ ರಮ್ಯಾ, ಅವ್ರವ್ರ ಹಣೆಯಲ್ಲಿ ಬರ್ದಿದ್ದೇನು ತಪ್ಸೋಕ್ಕಾಗಲ್ಲ. ಈಗ ಮೊನ್ನೆ ಏನಾದರೂ ಫೋನ್ ಮಾಡಿದ್ಲ, ಮಿಸ್ ಕಾಲ್ ಏನಾದ್ರು ಇತ್ತ, ನೋಡಿದ್ಯಾ ಮೊಬೈಲಲ್ಲಿ? ಇಲ್ಲ, ಸ್ವೀಟಿ ನಂಬರು ನನ್ನ ಮೊಬೈಲಲ್ಲಿ ಆ್ಯಡ್ ಆಗಿದೆ. ಗೊತ್ತಾಗ್ತಿತ್ತು ಅವಳು ಮಿಸ್ ಕಾಲ್ ಇದ್ದಿದ್ರೆ. ಯಾವುದೋ ಒಂದೆರಡು ಅನ್ನೋನ್ ನಂಬರಿಂದ ಕಾಲ್ ಬಂದಿತ್ತು. ಯಾವಾಗಲೂ ಮಿಸ್ ಕಾಲ್ ಇತ್ತು. ನಾನು ಮತ್ತೆ ಅದಕ್ಕೆ ಏನು ಇದು ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಅದ್ರ ಪಾಡಿಗೆ ಅದನ್ನು ಬಿಟ್ಟಿದ್ದೆ. ಏನಪ್ಪ. ಯೋ ದೇವ್ರೆ, ಕಡಿಕೆ ಯಾರ್ಯಾರ ನಂಬರಿಂದ ಫೋನ್ ಮಾಡಿ ಹೆಂಗಿಂತರಿಗೆ ಫೋನ್ ಮಾಡಿದ್ದು ಅಂತ ಎಂತ ಮಾಡ್ತಾನ ಕಡಿಕೆ. ಇಲ್ಲ ರಘುವೀರ್ ಮಾವ, ಆ ಥರ ಎಲ್ಲ ಏನೂ ಆಗಲ್ಲ. ಒಂದು ಪಕ್ಷ ಇವರೇನಾರು ಟ್ರೈ ಮಾಡಿದ್ರು ಅದು ಸುಳ್ಳು ಅಂತ ಸಾಬೀತುಪಡಿಸ್ಬೋದು ಬಿಡಿ. ನಾವು ಮೊನ್ನೆ ನಮ್ಮನೆಯಲ್ಲೇ ನೋಡಿ ಎಷ್ಟೆಲ್ಲ ಆತಲ್ಲ. ಎಷ್ಟು ದಿವಸದಿಂದ ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ರು, ಏನಾದ್ರು ಮಾಡ್ಕೊಳಕ್ಕಾತ? ಹಂಗೆಯ ದೇವ್ರು ನಮಗೂ ಒಂದು ದಾರಿ ಕೊಟ್ಟಿರ್ತಾನೆ, ಸುಮ್ಮನಿರಿ. ನೀವು ಇಲ್ಲದೆ ಹೋಗಿದ್ದನ್ನೆಲ್ಲ ಯೋಚನೆ ಮಾಡಿ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಹಾಂ, ಅದೇಯ, ಅವ್ರಿಗೊಂಚೂರು ಹೇಳಿ. ನೀವಿಬ್ಬರು ಹೇಳ್ತೀನಿ. ಈಗ ನಿಮ್ಮೆದ್ರೆ ಇಷ್ಟಾರು ಮಾತಾಡ್ತಾರೆ ಹೌದಾ? ನೀವು ಆ ಕಡೆ ಹೋದ್ಮೇಲೆ ಸುಮ್ಮನೆ ಮಂಕ ಕೂತ್ಕೊಂಡು ಇದನ್ನೇ ಯೋಚನೆ ಮಾಡ್ತಿರ್ತಾರೆ. ಹಂಗೆ ಮಾಡಬೇಡಿ ರಘುವೀರ್ ಮಾವ. ನಾನು ಒಂದು ಕೆಲಸ ಮಾಡ್ತೀನಿ. ಈಗ ಪಾಪಣ್ಣನ ಫೋನ್ ಮಾಡೋದಕ್ಕೂ ಅರ್ಜೆಂಟಲ್ಲಿ ಹಾಗೆ ಹೊರಟು ಬಂದನಾ, ಮನೇಲಿ ಹೇಳಲ್ಲ. ಮನೇಲಿ ಸ್ವಲ್ಪ ಕೆಲಸ ಏನಾರು ಇದ್ದರೆ ಅದನ್ನು ಮಾಡಿ ರಾತ್ರಿ ನಾ ಇಲ್ಲಿಗೆ ಬರ್ತೀನಿ ಮಲಗಕ್ಕೆ. ಹಾಂ, ಹಾಗೆ ಮಾಡೋನಿಲ್ಲ. ಇವತ್ತು ನೀನು ಬಾ, ನಾಳೆ ನಾನು ಬರ್ತೀನಿ.